ನಮಸ್ಕಾರ. ಸೂಪರ್ 3ಗೆ ಸ್ವಾಗತ. ಸೂಪರ್ 3ಯಲ್ಲಿ ನಾವು ಎಲ್ಲ ಜಿಲ್ಲೆಗಳ ಹೋಬಳಿ ಮಟ್ಟದ ಗ್ರಾಮ ಪಂಚಾಯಿತಿ ಮಟ್ಟದ ಸುದ್ದಿಗಳನ್ನು ತಂದು ಅಲ್ಲಿಯ ಜನರಿಗೆ ಒಂದು ರೀತಿಯಲ್ಲಿ ಸಹಾಯ ಮಾಡುವ, ಅಂದರೆ ಅವರ ಧ್ವನಿಯಾಗುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಆಧುನಿಕ ಯುಗದಲ್ಲಿ ಒಂದು ದಿವಸ ಫುಲ್ ಕರೆಂಟ್ ಇಲ್ಲ ಅಂತಂದರೆ ಏನಾಗಬಹುದು? ತಲೆ ಕೆಟ್ಟೋಗ್ಬಿಡುತ್ತಲ್ವ. ಯಾಕಂದರೆ ಇವತ್ತಿನ ಜಮಾನ ಮೊಬೈಲ್ ಜಮಾನ, ಬೇಕೇ ಬೇಕಾಗತ್ತೆ, ಚಾರ್ಜಿಂಗ್ ಮಾಡಬೇಕಾಗತ್ತೆ, ಎಲ್ಲವೂ ಇರುತ್ತೆ. ಆದರೆ ಕಳೆದ 15 ದಿನದಿಂದ ಕಗ್ಗತ್ತಲಲ್ಲಿದೆ ಈ ಗ್ರಾಮ. ಕಳೆದ 15 ದಿನಗಳಿಂದ ಕಗ್ಗತ್ತಲು. ಕುಡಿಯಲು ನೀರು ಕೂಡ ಇಲ್ಲ, ಕರೆಂಟ್ ಇಲ್ಲ, ಮಳೆ ನೀರನ್ನೇ ಹಿಡಿದು ಬದುಕ್ತಿರುವ ಜನ. ಮಳೆ ನೀರನ್ನು ಹಿಡಿದು ಬದುಕ್ತಾ ಇದ್ದಾರೆ. ನೀರು ಪಂಪಿಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ. ಸಚಿವರು ಬಂದು ಹೋದರೂ ನೋ ಯೂಸ್, ಶಾಸಕರು ಬಂದರೂ ಕೂಡ ನೋ ಯೂಸ್. ಯಾವ ಊರಲ್ಲಿ ಇಂಥದ್ದು? ಅದು ಕೂಡ ನೀರಿಗೇನು ಕಡಿಮೆ ಇಲ್ಲದಂಥ ಊರಲ್ಲೇ ಇಂಥ ಒಂದು ಸಮಸ್ಯೆ ಉಂಟಾಗಿದೆ ಅಂತಂದರೆ ಕಳೆದ 15 ದಿನಗಳಿಂದ ಇವರಿಗೆ ಕರೆಂಟ್ ಇಲ್ಲ. ಅಲ್ಲಿ ಎಷ್ಟೋ ವಯಸ್ಸಾದವರಿದ್ದಾರೆ, ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇರುತ್ತೆ, ಬಟ್ ಕರೆಂಟೇ ಇಲ್ಲ ಅಂತ ಹೇಳಿದರೆ ಯಾಕೆ ಇದರ ಬಗ್ಗೆ ಯಾರು ಕೂಡ ಗಮನ ಹರಿಸಿಲ್ಲ. ಓಕೆ, ವಿ ಕ್ಯಾನ್ ಮ್ಯಾನೇಜ್. ಒಂದು ದಿವಸ, ಮ್ಯಾಕ್ಸಿಮಮ್ 2 ದಿವಸ, ಅರೆ ಒಂದೊಂದು ವಾರ, 2 ವಾರ. ಹಾಗಿದ್ರೆ ನಮ್ಮನ್ನಾಳೋರು ಎಲ್ಲೋದ್ರು? ಸಂಬಂಧಪಟ್ಟ ಮಂತ್ರಿಗಳು, ಸಂಬಂಧಪಟ್ಟ ಸಚಿವರು, ಸಂಬಂಧಪಟ್ಟ ಇಲಾಖೆ ಏನು ಮಾಡ್ತಾ ಇದೆ? ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ. ಇಲ್ಲಿ ಬಂದು ಯಾಕಾದ್ರೂ ಬಂದು ಬಿದ್ದಿದ್ದೀವಿ ಅಂತ ಆಗುಂಟು. ಮರ ಬಿದ್ದು ಸತ್ರು ಅಲ್ಲೇ ಒಳ್ಳೇದಿತ್ತು. ಮಳೆ ಬರ್ದಿದ್ರೆ ಹೊಟ್ಟಿಗೆ ತಣ್ಣೀರ ಬಟ್ಟೆ. ಮೊನ್ನೆ ಅರ್ಧ ದಿನ ಮಳೆ ಇರಲಿಲ್ಲ, ನಮಗೆ ಕೈಕಾಲು ನಡಗಲಿಕ್ಕೆ ಶುರುವಾಗಿತ್ತು. ಅಂದರೆ ಮುಂದೆ ಏನು ಅಂತ, ಬಿಸಿಲಾದರೆ. 15 ದಿನದಿಂದ ನೀರಿಲ್ಲ, ಕರೆಂಟೂ ಇಲ್ಲ. ತಾಯಿಗೆ 85 ವಯಸ್ಸು, ಸ್ಟ್ರೋಕ್ ಆಗಿದೆ, 1 ವರ್ಷದಿಂದ ಮಲಗಿದಲ್ಲೇ ಇದ್ದಾರೆ. ಅವರಿಗೆ ಸ್ನಾನ ಮಾಡಿಸೋಕ್ಕೂ ನೀರಿಲ್ಲ. ಶೌಚಕ್ಕೆ ಹೋದ್ರೆ ಕೊಚ್ಚೆ ರಿವರ್ಸ್. ಮನೆ ಮುಂದ್ಗಡೆ ಟಾಯ್ಲೆಟ್ ಗುಂಡಿ, 380 ಮನೆದು ಪೂರ್ತಿ ಇಲ್ಲಿಗೆ ಬರೋದು. ಕೇಳಿದ್ರಲ್ಲ, ಇದು ಸೋಮವಾರಪೇಟೆ ತಾಲೂಕಿನ ಜಂಬೂರ ಬಾಣೆಯಲ್ಲಿರುವಂತಹ ಸಂತ್ರಸ್ತರ ಗೋಳಿನ ಕತೆ. ಇಡೀ ಗ್ರಾಮವೇ ನೀರು, ಕರೆಂಟ್ ಇಲ್ಲದೆ ಅಕ್ಷರಶಃ ನಲ್ಗಿ ಹೋಗಿದೆ. ನೋಡೋದಕ್ಕೆ ಚಂದವಾಗಿರುವಂತಹ ಮನೆಗಳು, ನೋಡೋದಕ್ಕಷ್ಟೇ. ಆದ್ರೆ ಮನೆಗಳಲ್ಲಿ ಮೂಲಭೂತ ಸೌಕರ್ಯ ಮಾತ್ರ ಮಂಗಮಾಯ. ಮಹಡಿ ಮೇಲೆ ಕಣ್ಣಾಯಿಸಿದ್ರೆ ಸಿಂಟೆಕ್ ಟ್ಯಾಂಕ್ಗಳು ಖಾಲಿ. ಮಳೆಯ ನೀರೇ ಅಮೃತ. ಕುಡಿಯೋಕ್ಕೂ ಇದೇ ನೀರು, ಬಳಸೋದಕ್ಕೂ ಇದೇ ನೀರ್ಗತಿ. ಪೈಪ್ಗಳ ಮೂಲಕ ಮನೆಯಾಚೆ ಡ್ರಮ್ನಲ್ಲಿ ಸಂಗ್ರಹಿಸಿದ ನೀರೇ ಗತಿ. ಶೌಚಕ್ಕೆ ಹೋದ್ರೆ ಮನೆಗಳ ಪಕ್ಕದಲ್ಲಿ ಉಕ್ಕಿ ಹರಿಯುತ್ತೆ. ಕೆಲವೊಮ್ಮೆ ಶೌಚಾಲಯದಲ್ಲಿ ನೀರು ನಿಂತು ದುರ್ವಾಸನೆ ಬರ್ತಾ ಇದ್ದು ಮನೆಯಲ್ಲಿನ ವೃದ್ಧರು ಕಂಗಾಲಾಗಿ ಹೋಗಿದ್ದಾರೆ. 2018ರಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪದ ಸಂತ್ರಸ್ತರಿಗೆ ಸರ್ಕಾರ ನಿರ್ಮಾಣ ಮಾಡಿದ ಮನೆಗಳಿವು. ಮಾದಾಪುರ ಸಮೀಪದ ಜಂಬೂರು ಬಾಣೆಯಲ್ಲಿ ಒಟ್ಟು 384 ಮನೆಗಳಲ್ಲಿ ಸಂತ್ರಸ್ತರು ವಾಸ ಮಾಡುತ್ತಿದ್ದಾರೆ. ಬರೋಬ್ಬರಿ 15 ದಿನದಿಂದ ಈ ಎಲ್ಲ ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ವಿದ್ಯುತ್ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ಪ್ರತಿಯೊಂದು ಕುಟುಂಬದವರು ಮಳೆಯ ನೀರಿನಿಂದ ಜೀವನ ಸಾಗಿಸ್ತಾ ಇದ್ದಾರೆ. ಮಳೆ ಬರದಿದ್ರೆ ಕುಡಿಯೋದಕ್ಕೆ, ಅಡುಗೆ ಮಾಡೋದಕ್ಕೆ, ಸ್ನಾನ ಮಾಡೋದಕ್ಕೂ ಕೂಡ ನೀರಿಲ್ಲ. ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಡೋಂಟ್ ಕೇರ್. 15 ದಿವಸ ಆಯ್ತು ನೀರಿಲ್ಲದೆ ಮಳೆ ನೀರು ಕುಡಿಯೋಕ್ಕಾಗ್ತದ? ಸ್ನಾನ ಮಾಡಿದರೆ ಮೈ ಇಡೀ ತುರ್ಸೋದು. ಮತ್ತೇನೇನು ಮಾಡೋದು? ಇಲ್ಲಿ ಕೂತ್ಕೊಂಡು ಏನು ಮಾಡೋದು? ಮಳೆ ನೀರೇ ಕುಡಿಯೋದು ಅಂತ. ಮಳೆ ನೀರು ಇಲ್ಲಿಂದ ತಗೊಂಡೋಗಿ ಅಲ್ಲಿ ಒಳಗೆ ಹಾಕ್ಕೊಂಡು ಕುಡಿಯೋದು. ಇನ್ನೇನು ಮಾಡೋದು? ನೀರೇ ಇಲ್ಲ ಸಿಂಟೆಕ್ಸಲ್ಲಿ. 15 ದಿವಸ ಆಗುವಾಗ ನಾವು ಎಲ್ಲಿಂದ ನೀರಿಗೆ? ನಮಗೆಲ್ಲ ನೀರು ಹೊರಕ್ಕಾಗ್ತದೆ ವಯಸ್ಸಾಗುವಾಗ? ಕೇಳಿದರೆ ಕರೆಂಟ್ ಇಲ್ಲ, ಮತ್ತು ಮೋಟ್ರ್ ನೀರೊಳಗೆ ಹುದುಗಿ ಹೋಗಿದೆ, ಕೆಸರು ಸೇರ್ಕೊಂಡ್ಬಿಟ್ಟಿದೆ. ಈ ರೀತಿ ಉತ್ತರ. ಮಾದಾಪುರ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳನ್ನ ನಾವು 3 ವರ್ಷದಲ್ಲಿ ಕಾಣಲೇ ಇಲ್ಲ. ಸರ್, ಮಿನಿಸ್ಟ್ರು ಬಂದು ಏನು ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಹೋದ್ರೇನು ಏನು ಸಾಲ್ವ್ ಆಗಲಿಲ್ಲ. ಕರೆಂಟೂ ಇಲ್ಲ, ನೀರು ಇಲ್ಲ. 15 ದಿನ ಆಯಿತು. 3 ದಿನಗಳ ಹಿಂದೆ ಸ್ಥಳಕ್ಕೆ ಉಸ್ತುವಾರಿ ಸಚಿವ ಬೋಸರಾಜ್, ಶಾಸಕ ಮಂತರ್ಗೌಡ, ಜಿಲ್ಲಾಧಿಕಾರಿ ಭೇಟಿ ನೀಡಿದಷ್ಟೇ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ. 384 ಮನೆಗಳ ಶೌಚಾಲಯಗಳಿಗಾಗಿ ಒಂದೇ ಒಂದು ಗುಂಡಿ ಮಾಡಿದ್ದಾರೆ. ಅದು ಓವರ್ಫ್ಲೋ ಆಗಿ ಹರಿತಾ ಇದೆ. ಅಕ್ಕಪಕ್ಕದ ಮನೆಗಳಲ್ಲಿ ವಾಸ ಮಾಡುವುದಕ್ಕೆ ಆಗ್ತಾ ಇಲ್ಲ. ಕೆಲವರು ಮನೆ ಖಾಲಿ ಮಾಡಿ ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ.
ಇಷ್ಟು ಸಮಸ್ಯೆ ತಾಂಡವ ಆಡ್ತಾ ಇದ್ರು ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸೂಪರ್ 3 ವರದಿಯಿಂದಾದ್ರೂ ಎಚ್ಚೆತ್ತುಕೊಳ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ. ಬಿ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನೋಡಿ, ಕಳೆದ 15 ದಿನಗಳಿಂದ ಈಗ ಶಿರೂರಲ್ಲಿ ಮಣ್ಣು ಕುಸಿತ ಉಂಟಾದಾಗ ಸೇನೆನೇ ಬಂತು. ಯಾಕೆ ಬರುತ್ತೆ? ಒಬ್ಬನ ಜೀವ ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ಬರುತ್ತೆ. ಈ ಎಲ್ಲ ವ್ಯವಸ್ಥೆಗಳು ನಮ್ಮ ಹತ್ರ ಇದೆ. ಅದಕ್ಕೆ ನಾವು ತೆರಿಗೆ ಕಟ್ಟದ ದುಡ್ಡಿಗೆ ಮಹತ್ವ ಇರೋದು. ಅದಕ್ಕೆ ಕಳೆದ 15 ದಿನಗಳಿಂದ ಯಾರೂ ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತಂದರೆ, ಮಳೆ ನೀರನ್ನೇ ಕುಡಿಬೇಕು ಅಂತಂದರೆ ಮತ್ತೆ ಯಾಕಿದ್ದೀರಿ ನೀವೆಲ್ಲ? ಯಾಕಿದ್ದೀರಿ? ಬೇರೆ ಬೇರೆ ಯಾವುದೋ ಕಾರಣಗಳಿಗೆ ಅಲ್ಲಿ ಗಲಾಟೆ ಆಗುತ್ತೆ, ಹೋರಾಟಗಳಾಗುತ್ತೆ. ಏನು ಫೈನಲಿ ಹೋರಾಟ ಮಾಡಿ ನಾವು ಸಾಧನೆ ಮಾಡೋದೇನು? ಬದುಕುಳಿಬೇಕು ಅಂತ. ಅಲ್ಲಿ 384 ಮನೆಗಳಿಗೆ ಒಂದೇ ಪಿಟ್ ಮಾಡಿದ್ದೀರಿ. ಏನು ತಲೆ ಇರಲಿಲ್ಲ ಅವನಿಗೆ? ಆ ಪ್ಲ್ಯಾನ್ ಮಾಡೋದೇನು? ಏನು ತಿಂತಾ ಇದ್ರಂತೆ ಹೊಟ್ಟೆಗೆ? ಯಾವುದೇ ಅಧಿಕಾರಿ ಆಗಿದ್ರೇನಂತೆ? ಅಥವಾ ಅದಕ್ಕೆ ಸಂಬಂಧಪಟ್ಟ ರಾಜಕಾರಣಿಗಳೇನು ಮಾಡ್ತಾ ಇದ್ರಂತೆ? ಆಮೇಲೆ ಆ 384 ಮನೆಗಳಿದೆಯಲ್ಲ, ಆ 384 ಮನೆಗಳು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ನಿಮಗೆ? ಅದು ಈ ಮಡಿಕೇರಿಯಲ್ಲಿ ಭೂಕುಸಿತ ಉಂಟಾಯಿತು ಗೊತ್ತಾ 2018ರಲ್ಲಿ. ಅವರಿಗೆ ಕಟ್ಟಿದಂಥ ಮನೆಗಳು ಒಳ್ಳೊಳ್ಳೆ ಮನೆಯೇ ಕಟ್ಕೊಟ್ಟಿದ್ದಾರೆ, ಅದರಲ್ಲಿ ನಾನು 2 ಮಾತು ಹೇಳ್ತಾ ಇಲ್ಲ. 384 ಮನೆಗಳಿಗೆ ಒಂದೇ ಪಿಟ್ಟು. ಶೌಚಗುಂಡಿ ಒಂದು 2 ಮಾಡಿದರೆ ಇವ್ರದ್ದು ಏನಾಗ್ತಿತ್ತು? ಇವರಿಗೆ ಒಂದು 2 ಅಥವಾ 3 ಮಾಡಿದ್ದಿದ್ರೆ ಏನು ಪ್ರಾಬ್ಲಮ್ ಏನು ಇವ್ರದ್ದು? ಈಗಲಾದರೂ ಮಾಡೋಕ್ಕಾಗಲ್ವಾ? ಮತ್ತು ಅದಕ್ಕೊಬ್ಬರು ಜಿಲ್ಲಾಧಿಕಾರಿ, ಅದಕ್ಕೊಬ್ಬರು CEO, ಮಗದೊಂದು, ಮತ್ತೊಂದು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಪಟ್ಟಣ ಪಂಚಾಯತಿ, ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ, ಅದಕ್ಕೆ ಸದಸ್ಯರು, MLA, MP, ಮಂತ್ರಿ, ಉಸ್ತುವಾರಿ, ಮಣ್ಣಂಗಟ್ಟಿ, ಇಷ್ಟೆಲ್ಲ ಇದ್ದಾರಲ್ಲ. ಕಳೆದ 15 ದಿನಗಳಿಂದ ಓಕೆ, ಒಂದೆರಡು ದಿವಸ ನಾವು ಅರ್ಥ ಆಗುತ್ತೆ. ಕರೆಂಟ್ ಯಾವುದೋ ಮಳೆ ಬಂದಿತ್ತು ರೀ ಶೆಟ್ರೆ ಮಡಿಕೇರಿ ಭಾಗದಲ್ಲಿ, ನಿಮ್ಗೆ ಗೊತ್ತಾಗಲ್ಲ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದನ್ನು ಅವರು ಕೂಡ ಅರ್ಥ ಮಾಡ್ಕೋತಾರೆ. ಬಟ್ ಇಲ್ಲವೇ ಇಲ್ಲ ಅಂತಂದರೆ ಅದಕ್ಕೆ ಏನು ಕತೆ? ಆ ವಯಸ್ಸಾದವರೆಲ್ಲ ಏನು ಮಾಡಬೇಕಾಗಿದ್ರೆ? ಏನು ವಿಷ ಕೊಟ್ಟು ಸಾಯಿಸ್ಬೇಕಾ? ಮತ್ತು ನೀವು ಯಾಕೆ ಅಧಿಕಾರಕ್ಕೆ ಬರ್ತೀರಿ? ವಿರೋಧ ಪಕ್ಷಗಳು ಕೂಡ ಇದನ್ನು ಮಾತಾಡ್ತಾ ಇದನ್ನು ತಿಳಿಬೇಕಿತ್ತು ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟವರಿಗೆ. ರಾಜಕಾರಣಿಗಳಿಗೆ ಹೆಂಗೆ ಅಂತಂದರೆ, ನೀವು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದು ಬಿಡಿ, ನಾವು ಹತ್ಕೋತೀವಿ, ನಾವು 40%, ನೀವು 40%. ಯಾರ್ಯಾರು ಸಂಬಂಧಪಟ್ಟವರು ಈ ಕ್ಷಣಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಈ ಕ್ಷಣಕ್ಕೆ ನೀವು ಹೋಗಲೇಬೇಕು, ಪ್ರಾಬ್ಲಮ್ ಸಾಲ್ವ್ ಆಗಲೇಬೇಕು. ನಿಮ್ಮಿಂದ ಆಗೋದಿಲ್ವಾ? ಬರ್ಕೊಡಿ ಸರ್, ನಮ್ಮಿಂದ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ, ಬಿಟ್ಟು ತೊಲಗಿ ನೀವು. ನಿಮಗೆ ಮಂತ್ಲಿ ಸ್ಯಾಲ್ರಿ ಹಾಕಲ್ವ? ನಾವು ಹಾಕೋದು ಸ್ಯಾಲ್ರಿ. ಯಾವತ್ತಾದರೂ ಅದನ್ನು ಸ್ಯಾಲ್ರಿ ಹಾಕದೇ ಇದ್ದೀವಾ? ನಿಮಗೆ 2 ತಿಂಗಳು ಕಟ್ ಮಾಡಲಿ ನೋಡೋ ಸ್ಯಾಲ್ರಿ. ಓಡ್ ಬರಲ್ವ ನೀವೆಲ್ಲ? ಯಾರೆಲ್ಲ ಇದ್ದೀರಿ? ಬಿದ್ದಪ್ಪ, ಮಾದಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಿದ್ದಪ್ಪ ಅವರೇ, ಯಾಕೆ ನಿಮ್ಮ ಜವಾಬ್ದಾರಿ ಅಲ್ವಾ ಗ್ರಾಮ ಪಂಚಾಯತಿಯಲ್ಲಿ? ಅಟ್ಲೀಸ್ಟ್ ಹೋರಾಟ ಆದರೂ ಮಾಡಿದ್ರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಹೇಳಿ, ನೀವು ಹೋರಾಟ ಮಾಡಿದರೆ ಒಪ್ಕೊಳ್ಳೋಣ. ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ಬಂದವರೇ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಬಿದ್ದಪ್ಪ ಅವರೇ ಹೋಗಬೇಕು. ನಿಮ್ಮಿಂದ ಏನೆಲ್ಲ ಸಾಧ್ಯ ಇದೆಯೋ ಆ ಪ್ರಯತ್ನಗಳನ್ನು ಮಾಡಬೇಕು. ಶಾಸಕರಿಗೆ ಫೋನ್ ಮಾಡಬೇಕು, ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಬೇಕು, ನನ್ನ ಗ್ರಾಮದಲ್ಲಿ ಈ ಪ್ರಾಬ್ಲಮ್ ಇದೆ ಅಂತ ಹೇಳಬೇಕು. ನಿಮ್ಮನ್ನು ಮತ್ತೆ ಅಧ್ಯಕ್ಷ ಮಾಡಿದ್ಯಾಕೆ? ನಿಮ್ಮನ್ನು ಅಧ್ಯಕ್ಷ ಮಾಡಿದ್ಯಾಕೆ? ನಿಮ್ಮ ಕುಟುಂಬದವ್ರ ಮುಂದೆ ನಾನು ಅಧ್ಯಕ್ಷ ಅಂತ ಹೇಳ್ಕೊಳಕ? ಅದು ಆಮೇಲೆ ಹೇಳ್ಕೊಳ್ಳಿ. ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ನಿರಂಜನ್, ಚೆಸ್ಕಾಂ JE ನಿರಂಜನ್ ಸರ್, ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಲಾಸ್ಟ್ ನಂಬರ್ 588 ಹಾಕಿಬಿಡ್ತೇನೆ. ಕಿವಿ ಒಳಗೆ ಕರೆಂಟು ವೈರ್ ಇಟ್ಟಂಗೆ ಆಗಬೇಕು ಜನಗಳ ನಂಬರ್ ಕಾಲ್ಸ್ಗೆ. ಆ್ಯಂಡ್ ವೆಂಕಟರಾಜ್ ಸರ್, ಜಿಲ್ಲಾಧಿಕಾರಿಗಳು, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ನೋಡಿ, ಈ ಪ್ರಾಬ್ಲಮ್ ಇದೆ ನಿಮ್ಮ ಜಿಲ್ಲೆಯಲ್ಲಿ. ಇಲ್ಲಿರುವ 1 ರೂಪಾಯಿ ಕೂಡ, ಈ ಜಿಲ್ಲೆಗೆ ಬೇಕಾದಂಥ 1 ರೂಪಾಯಿ ಕೂಡ ನಿಮ್ಮ ಮೇಲುಸ್ತುವಾರಿಯಲ್ಲೇ ಹೋಗುತ್ತಾನೆ. ಇದರ ಬಗ್ಗೆ ಗಮನ ಹರಿಸಿ. ಒಂದು ಪಿಟ್ಟಾಗಬೇಕಲ್ಲಿಗೆ. ಕರೆಂಟ್ ಬಂದರೆ ಕರೆಂಟ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ, ಮರ ಬಿದ್ದಿರುವ ಮತ್ತೊಂದು ಎಷ್ಟು ದಿವಸ ಬೇಕು? ಆ್ಯಂಡ್ ಮಂಥರಗೌಡರು ಶಾಸಕರು, ಹೊಸದಾಗಿ ಇಲ್ಲಿ ತನಕ BJPನೇ ಇತ್ತು. ಬೋಪಯ್ಯ ಇದ್ದರು, ಆಮೇಲೆ ಅಪ್ಪಚ್ಚರಂಜನ್ ಇದ್ದರು. ಆಗ BJP ಅವರು ಹೇಳ್ತಾ ಇದ್ರು, ಫುಲ್ ಮಡಿಕೇರಿ ನಮ್ದಮ್ಮ, ಒಬ್ಬ ಕಾಂಗ್ರೆಸ್ ಅವೆಲ್ಲ. ಓಕೆ, ಏನು ಕಡ್ದು ಕಟ್ಟಿ ಹಾಕಿದ್ರಿ? ಆಯಿತು, ನಿಮ್ಮನ್ನು ಮನೆಗೆ ಕಳಿಸಿದ್ರು. ಕಾಂಗ್ರೆಸ್ ಅವ್ರು ಬಂದರು 2 ಕಡೆ. ಒಬ್ಬರಂತೂ ಪೊನ್ನಣ್ಣ, ಅವರು ಸಲಹೆಗಾರರು CMಗೆ, ಭಾಳ ಪಕ್ಕದಲ್ಲಿರೋರು. ಸರ್ ಅಂದರೆ ಕೆಲಸ ಆಗತ್ತೆ. ಆ್ಯಂಡ್ ಮಂತ್ರಗೌಡರು
ಅರಕಲಗೂಡು JDS MLA ಮಂಜು ಅವ್ರ ಮಗ. ಆ್ಯಂಡ್ ಬೋಸರಾಜು ಉಸ್ತುವಾರಿ ಸಚಿವರು. ಓಕೆ, ನಿರಂಜನ್ ಅವರಿದ್ದಾರೆ, ಚೆಸ್ಕಾಂ JE. ನಿರಂಜನ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ 15 ದಿನಗಳಿಂದ ಕರೆಂಟ್ ಇಲ್ಲ ಇಲ್ಲಿ. ಸರ್ ಆ ಥರ ಇಲ್ಲ ಸರ್, ಅದು ಟ್ರಬಲ್ ಆಗ್ತಿರೋದು ನಿಜ. Agree. ನಾವು ಹಲೋ ಹೇಳಿ. ಸರ್ ನಮ್ದು ಸುಂಟಿಕೊಪ್ಪ ಅಂತ ಸಬ್ಸ್ಟೇಷನ್ ಇದೆ, KPC ಅಲ್ಲ, 66/11. ಅದರಿಂದ ಒಂದೇ ಫೀಲ್ಡ್ ಸರ್, F4 ಮಾದಾಪುರ ಫೀಲ್ಡ್ ಅಂತ 11 KV. ಅದು ಶುಂಠಿಕೊಪ್ಪ ಇಂದ ಅಪ್ ಟು ಈ ಕಡೆ ಸೂರ್ಲಬ್ಬಿ ಗರ್ವಾಲೆ ಅಂತ ಇದೆ. ಈ ಕಡೆ ಹೋದ್ರೆ ನಿಯರ್ಲಿ ಐಗೂರು, ಈ ಕಡೆ ಬಂದ್ರೆ ಕಾಂಡನ್ ಕೊಲ್ಲಿವರೆಗೂ ಇದು ಒಂದೇ ಫೀಲ್ಡ್ ಸರ್ ರನ್ ಆಗುತ್ತೆ. ಓಕೆ. ತುಂಬಾ ಜಂಗಲ್ಗಳ ಒಳಗಡೆ ರನ್ ಆಗ್ತಿದೆ. ಸುಮಾರು 8 ದಿನದಲ್ಲಿ 60 ಕಂಬಗಳು ಮುರಿದೋಗಿದೆ, 4 ಟ್ರಾನ್ಸ್ಫಾರ್ಮರ್ಗಳು ಹಾಳಾಗಿದೆ. ಓಕೆ. ಈಗ ಎಲ್ಲೇ ಒಂದು ಜಾಗ ಟ್ರಿಪ್ ಆದ್ರೂ ಇಡೀ ಲೈನೇ ಆಫ್ ಆಗುತ್ತೆ ಸರ್. ಓಕೆ. ಈ ಇದನ್ನ ಮನಗಂಡೆ ಸರ್ಕಾರನೇ ಈ ಜಂಬೂರ್ ಬಾಣೆ ಅಂತ ರಿಹಾಬಿಲಿಟೇಷನ್ ಸೆಂಟರ್ ಮಾಡಿದ್ದಾರೆ. ಓಕೆ. ಅದ್ರ ಪಕ್ಕ ಒಂದು 66/11 ಮತ್ತೆ ಹೊಸದಾಗಿ ಒಂದು ಸಬ್ಸ್ಟೇಷನ್ ಮಾಡ್ತಿದ್ದಾರೆ. ಯಾವಾಗ? ಇದನ್ನ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಏಪ್ರಿಲ್ ಅಲ್ಲಿ ಅವ್ರಿಗೆ ಕೆಲಸ ಕಾರ್ಯ ಮುಗಿಯುತ್ತೆ. ಆಮೇಲೆ ನಮಗೆ ಬಿಟ್ಕೊಡ್ತಾರೆ. ನೆಕ್ಸ್ಟ್ ಏಪ್ರಿಲ್ ಆದ ನಂತರ ಸರ್ ನೆಕ್ಸ್ಟ್ ಏಪ್ರಿಲ್ಗೆ ನೆಕ್ಸ್ಟ್ ಏಪ್ರಿಲ್ಗೆ ಟೆಂಡರ್ ಮುಗಿಯುತ್ತೆ, ಅಲ್ಲಿ ಆ ಕೆಲಸ ಮುಗಿಯುತ್ತೆ, ಆಮೇಲೆ ನಮಗೆ ಬಿಟ್ಕೊಡ್ತಾರೆ. ಅದು ಅವಾಗ ಸಮಸ್ಯೆ ಕಮ್ಮಿ ಆಗುತ್ತೆ ಸರ್. ಇದು ಕೊನೆ ಬಿದ್ರು ಕೂಡ ಈಗ ಈ ಉತ್ತರ ಕನ್ನಡದ ಶಿರೂರಲ್ಲಿ ಒಬ್ಬ ಲಾರಿ ಚಾಲಕನಿಗಾಗಿ ಸೇನೆ ಬಂತು. ಹಾ ಸರ್. ಆಯ್ತಾ, ಅವ ಉಳಿಬೇಕು, ಬದುಕುಳಿಬೇಕು ಅಂತ ಹೇಳಿ ಏಪ್ರಿಲ್ ತನಕ ಇವರನ್ನ ಸಾಯಿಸೋದಾ ಹೆಂಗೆ ಅಂತ ಕೇಳಿ ನನಗೆ. ಇಲ್ಲ ಸರ್, ಇದು ನಾವು ಇನ್ನೊಂದು ಏನಾಗ್ತಿದೆ ಅಂದ್ರೆ, ನಾವು ಕಾಂಟ್ರಾಕ್ಟ್ ಅವ್ರನ್ನ ಕರ್ಕೊಂಡು ಮಾಡಿಸ್ತಾ ಇದೀವಿ, ಪ್ಲಸ್ ಗ್ಯಾಂಗ್ ಮ್ಯಾನ್ ಗಳಂತ 3 ಜನ ತಗೊಂತಾ ಇದೀವಿ. ಮತ್ತೆ ಬೇರೆ ಯಾರು ಗ್ಯಾಂಗ್ ಮ್ಯಾನ್ ಗಳವ್ರು ಆದ್ರೂ ಮಳೆ ಅಂತ ಯಾರು ಬರ್ತಾ ಇಲ್ಲ ಸರ್. ಓಕೆ. ನಮ್ ಸ್ಟಾಫ್ ಅಲ್ಲೂ ಇದು ಬೇರೆ ಸೆಕ್ಷನ್ ಇಂದ ಕೂಡ ನಾನು ನಿಮ್ಮ ಕಷ್ಟಗಳನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಎಷ್ಟು ದಿವಸ ಅಂತ 15 ದಿನಗಳಿಂದ ಇದೇ ತರ ಇದ್ರ ವಯಸ್ಸಾದವರು ಮತ್ತೊಬ್ರು ಏನ್ ಮಾಡ್ಬೇಕು? ಒಂದ್ ನಿಮಿಷ, ಏನಾದ್ರೂ ಒಂದು ಆಲ್ಟರ್ನೇಟಿವ್ ಬೇಕಲ್ವಾ ಸರ್? ಬಿಡೋಕ್ ರೆಡಿ ಇಲ್ಲ ನಾವು. ಒಂದ್ ಸೆಕೆಂಡ್ ನಾನು ಕಂಪ್ಲೀಟ್ ಮಾಡ್ತೀನಿ. ಇದು ಏನಾಗ್ತಿದೆ ಅಂದ್ರೆ, ನಾವು ಒಂದ್ ಕಡೆಯಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್, ಲೈನ್ ಸ್ಟ್ಯಾಂಡ್ ಮಾಡ್ಕೊಂಡು. ಆ ಮುಂದೆ ನಾವು ಹೋಗ್ತಿದಂಗೆ ಮತ್ತೆ ಹಿಂದ್ಗಡೆ ಒಂದ್ ಮರ ಬೀಳುತ್ತೆ, ಹೋಗುತ್ತೆ. ನಮ್ಮ ಲೈನ್ ಮ್ಯಾನ್ಗಳು ಕಾಲುಗಳೆಲ್ಲ ಕೊಳತದ ರೀತಿ ಆಗೋಗಿದೆ ಸರ್. ಅಷ್ಟು ತರ ಅವ್ರ ಪಾಪ ಕೆಲಸ ಮಾಡ್ತಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾನು ಗ್ರೌಂಡ್ ಫೀಲ್ಡಿಗೆ ಕರ್ಕೊಂಡು ಹೋಗ್ತೀನಿ, ನೈಟ್ 10:30 ಆದ್ರೂ ಕೆಲಸ ಮಾಡ್ತಿರ್ತಾರೆ ಸರ್. ಲೈನ್ ಸ್ಟ್ಯಾಂಡ್ ಆಗ್ತಿಲ್ಲ. ಅಲ್ಲ ಸರ್, ಈಗ ಮಳೆ ಬರದ ಟೈಮಲ್ಲಿ ನಿಮ್ಗೆ ಇದ್ರ ಬಗ್ಗೆ ಒಂದು ಜ್ಞಾನ ಇರೋದಿಲ್ವಾ? ಇದನ್ನ ಮಾಡ್ಬೇಕು, ನಾವು ರೆಡಿ ಮಾಡಬೇಕು, ರೆಡಿ ಮಾಡಿ ಇಡಬೇಕು ಅಂತ ಗೊತ್ತಿರೋದಿಲ್ವಾ? ನಾನು ನ್ಯೂ ಅಪಾಯಿಂಟ್, ನಾನು ಚಾರ್ಜ್ ತಗೊಂಡು 1 ತಿಂಗಳಾಗಿದೆ ಸರ್ ಇಲ್ಲಿ. ಓಕೆ. ಓಕೆ. ನಾನು ಹೊಸದಾಗಿ ಅಪಾಯಿಂಟ್ ಆಗಿರೋದು, ಚಾರ್ಜ್ ತಗೊಂಡು 1 ತಿಂಗಳಾಗಿದೆ ಸರ್. ಬಟ್ ಅಲ್ಲಿ ನೋಡಿ, ನೀರಿಲ್ಲ, ಒಂದು ನೀರಿನ ವ್ಯವಸ್ಥೆ ಆದ್ರೂ ಆಗಬೇಕು. ಮಳೆ ನೀರನ್ನ ಕುಡಿಯುವಂತ ಮಳೆ ನೀರನ್ನ ಹಿಡಿದು ಕುಡಿಯುವಂತ ಪರಿಸ್ಥಿತಿ ಉಂಟಾಗಬಾರ್ದು. ಅಥವಾ ಏನಾದ್ರಪ್ಪ ಒಂದು ಸೋಲಾರ್ ಸಿಸ್ಟಮ್ ಅಲ್ಲ, ಮತ್ತೊಂದು ಮಗದೊಂದು ಏನಾದ್ರೂ ಒಂದು ಸೋಲಾರ್ ಈಗ ಈ ಟೈಮಲ್ಲಿ ವರ್ಕ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಒಂದು ತಾತ್ಕಾಲಿಕವಾದ್ರೂ ಮಾಡಬೇಕಲ್ಲ. ಅಟ್ಲೀಸ್ಟ್ ಇಲ್ಲಪ್ಪ ನಿಮಗೆ 15 ದಿವಸ ನೀರಿಲ್ಲ ಅಂತಂದ್ರೆ ಒಂದು 4 ಟ್ಯಾಂಕರ್ ಕಳಿಸ್ತೀವಿ, ಅದಾದ್ರೂ ಮಾಡಬೇಕಲ್ಲ ಸರ್. ಅದು ಟ್ಯಾಂಕರ್ಗೆ ಲೋಡ್ ಆಗಕ್ಕೆ, ನೀರು ಲೋಡ್ ಆಗಕ್ಕೆ ಕೂಡ ಎಲೆಕ್ಟ್ರಿಸಿಟಿ ಬೇಕಲ್ಲ ಸರ್. ಅಲ್ಲ, ಎಲ್ಲಿಂದಾದ್ರೂ ಅದಕ್ಕೆ ಎಲ್ಲವನ್ನು ನೀವು ಅದೇ ತರ ಹೇಳಿದ್ರೆ ಅದು ಸಾಯೋದು ಬೆಸ್ಟ್ ಅಲ್ವಾ ಅವರು? ಮತ್ತೆ ನೀವೆಲ್ಲ ಇದ್ದೇನು ಪ್ರಯೋಜನ? ಇಲ್ಲ ಸರ್, ರಿಸ್ಟೋರ್ ಮಾಡ್ತಾ ಇದೀವಿ ಸರ್. ಈ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಏನಾದ್ರೂ, ಈಗ ಏನಿಲ್ಲ ಅಂತಂದ್ರೂ ಕೂಡ ಒಂದು ಸೊಲ್ಯೂಷನ್ ಇರುತ್ತಪ್ಪ. ಮನೇಲಿ ಅಡುಗೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಏನಾದರೂ ಹೊರಗಡೆಯಿಂದ ತಗೊಂಬಂದು ಗಂಜಿ ಕೊಟ್ರಪ್ಪ. ಗಂಜಿ ಕೇಂದ್ರ ಅಂದ್ರೇನು? ನಿಮಗೆ ಏನೂ ಇಲ್ಲ, ನೀವು ಕೈ ಎತ್ತಿ ಕೂತಿದ್ದೀರಿ ಅಂತಂದರೆ ಮಂತ್ಲಿ ನಿಮಗೆ ಬರೋದು ಎಲ್ಲ ಬರುತ್ತಲ್ಲ ಸರ್. ನಾವು ಅದನ್ನು ಪ್ರಶ್ನೆ ಮಾಡಬೇಕಲ್ಲ. ನಿಮಗೆ ಇದಕ್ಕೆ ಸೊಲ್ಯೂಷನ್ಗೆ ಏನೂ ಇಲ್ಲ, ಅದು ಮರ ಬೀಳುತ್ತೆ, ಮತ್ತೊಂದು ಬೀಳುತ್ತೆ ಅಂದರೆ ಇದಕ್ಕೆ ಯಾರು? ನಿಮ್ಮನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಅಂತ ಹೇಳ್ತಾ ಇದೀವ, ಕಂದಾಯದ ಬಗ್ಗೆ ಕೇಳ್ತಾ ಇದೀವ ಇಲ್ಲ, ಅರಣ್ಯ ಇಲಾಖೆ ಬಗ್ಗೆ ಕೇಳ್ತಾ ಇದೀವ ಇಲ್ಲ, ಆರೋಗ್ಯ ಇಲಾಖೆ ಬಗ್ಗೆ ಕೇಳ್ತಾ ಇದೀವ ಇಲ್ಲ, ಸ್ಕೂಲ್ಸ್ ಕಾಲೇಜ್ ಬಗ್ಗೆ ಕೇಳ್ತಾ ಇದೀವ ಇಲ್ಲ, ಕರೆಂಟ್ ಸಂಬಂಧಪಟ್ಟ ಕೇಳ್ತಾ ಇದ್ದೀವಿ. ನಿಮ್ಮ ಹತ್ರ ಒಂದು ಆಲ್ಟರ್ನೇಟಿವ್ ಏನಾದರೂ ಇರಬೇಕಲ್ವಾ ಸರ್? ಬೆಳಿಗ್ಗೆ 6ರಿಂದ ನಾವು ರಾತ್ರಿ 10:30 11 ಗಂಟೆ ಆದ್ರೂ, ಮತ್ತೆ ನೈಟ್ ಟ್ರಿಪ್ ಆದ್ರೂ ಕೂಡ ನಾನು ಲೈನ್ ಮ್ಯಾನ್ಗಳನ್ನ ಕಳಿಸಿ ಆಪರೇಟ್ ಮಾಡ್ತಾ ಇದ್ದೀನಿ ಸರ್. ಬಟ್ 15 ಡೇಸ್ ಆಯ್ತು ಅವರ ಕರೆಂಟ್. ನಾನು 1-2 ದಿವಸ ಕೇಳ್ತಾ ಇರಲಿಲ್ಲ ನಿರಂಜನ್. ಈಗ ಏನು ಮಾಡೋಣ ಹೇಳಿ? ಒಂದು ಸೊಲ್ಯೂಷನೇ ಇಲ್ವಾ ನಿಮ್ಮ ಬಳಿ? ಒಂದು ಸೊಲ್ಯೂಷನೇ ಇಲ್ವಾ ಇದಕ್ಕೆ ಸದ್ಯಕ್ಕೆ? ಒಂದು ಅವ್ರಿಗೇನೋ ನೀರು ಬಿಸಿ ಮಾಡ್ಕೊಳಕ್ಕ, ಮತ್ತೊಂದಕ್ಕ ಒಂದು ನೀರು ಕೊಡ್ತೀನಪ್ಪ, ಏನು ಸೊಲ್ಯೂಷನೇ ಇಲ್ವಾ ನಿಮ್ಮ ಹತ್ರ? ಸರ್, ಅದೇ ಬೇರೆ ಕಡೆಯಿಂದ ನೀರನ್ನ ಇದ್ ಮಾಡ್ಕೊಳ್ಬೇಕು, ಮಾಡಿಸಿ. ಅದನ್ನ ಯಾರನ್ನ ಮಾತಾಡಿಸ್ಬೇಕು? ಅದಕ್ಕೆ ಸಪ್ಲೈ ರಿಸ್ಟೋರ್ ಮಾಡ್ಕೊಡ್ತೀವಿ. ಬೇಕಿದ್ರೆ ನಾನು ಕಳಿಸ್ತೀನಪ್ಪ, ಬೇಕಿದ್ರೆ ಅಲ್ಲಿ ಹತ್ರ ಇದ್ರೆ. ಏನಾದರೂ ನೀವುಗಳೆಲ್ಲ ಏನಪ್ಪ ಇಷ್ಟೆಲ್ಲ ಒಳ್ಳೊಳ್ಳೆ ಅಧಿಕಾರಗಳಿದೆ, ಒಂದು ಒಳ್ಳೆ ಚಾರಲ್ಲಿ ಕೂತಿದ್ದೀರಿ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋಕ್ಕಾಗೋದಿಲ್ಲ ಅಂತಂದರೆ ಬಿಟ್ಟಾಕ್ರಪ್ಪ. ನೀವು ನಿಮ್ಮಿಂದ ನಾನು ಏನು ನಿರೀಕ್ಷೆ ಮಾಡ್ತಾ ಇಲ್ಲ ನಿರಂಜನ್, ಪ್ಲೀಸ್. ಸಾರಿ. ನೋಡಿ ವೀಕ್ಷಕರೇ, ಸೋಮವಾರಪೇಟೆ ಜಂಬೂರ್ ಬಾಣೆ ಜನ ಕಳೆದ 15 ದಿನಗಳಿಂದ ನೀರಿಲ್ಲದೆ
ಪ್ರಾಬ್ಲಮಲ್ಲಿದ್ದಾರೆ. ಯಾರಾದರೂ ಅಕ್ಕಪಕ್ಕದವರು ಒಂದು 4 ಟ್ಯಾಂಕರ್ ನೀರು ಪ್ರತಿದಿನ ಕಳಿಸೋಕ್ಕಾಗಲ್ವಾ? ನಿಮಗೆ ದುಡ್ಡು ಬೇಕಿದ್ರೆ ನಾನು ಕಳಿಸ್ಕೊಡ್ತೀನಿ. ಈ ನಮ್ಮ ಜನಪ್ರತಿನಿಧಿಗಳಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿಲ್ಲ. ನನಗೆ ದುಡ್ಡು ಈಗ ಇಲ್ಲಿ 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 ಫೈಟ್ ಆಗ್ತಿರೋದು ಯಾಕೆ ಗೊತ್ತಾ? ವಾಲ್ಮೀಕಿ ಹಗರಣದ ದುಡ್ಡು ಹೋಯ್ತು ಅಂತಲ್ಲ, ದಲಿತರ ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದುಡ್ಡು ಹೋಯ್ತು ಅಂತಲ್ಲ, ನನಗೆ ಸಿಕ್ಕಿಲ್ಲಲ್ಲ ಹೊಡೆಯೋಕ್ಕೆ ಅಂತ ಹೋರಾಟಗಳು. ಅವರು ಹೊಡೆದ್ರು, ಒಪ್ಕೊಂಡ್ಬಿಟ್ರು. CM 89 ಕೋಟಿ ನಾವು ಫುಲ್ ಊಟ ಮಾಡಿದ್ದೀವಿ, ಅಬ್ಬಬ್ಬ ನಮಗೆ ಸಿಕ್ಕಿಲ್ಲ ಫುಲ್ ಊಟದಲ್ಲಿ ಹೊಡೆಯೋಕ್ಕೆ ಅಂತ ಇವರು ಅಷ್ಟೇ. ಇಲ್ಲದಿದ್ದರೆ ಇದರ ಬಗ್ಗೆ ಯಾರಾದರೂ ಮಾತಾಡಿದರೆ ಇಬ್ಬಿಬ್ಬರು MLAಗಳಿಲ್ವ ಇಲ್ಲಿ? ಆಯಿತು, ಅಲ್ಲಿ ಮಾಜಿ MLAಗಳಿರಲಿಲ್ವ ಸೋತವರು? ಅವರಲ್ಲಿ ಹೋಗ್ಬಿಟ್ರು ಅವರು? ಅವ್ರದ್ದು ಕತೆ ಮುಗ್ದೋಯ್ತಾ? ಅವರೊಂದು ಹೋರಾಟ ಮಾಡಬೇಕಲ್ಲ ಕೂತ್ಕೊಂಡು, ಯಾಕಿಲ್ಲ ಅಂತ ಹೇಳಿ ಮಾಡಿದ್ರಾ? ಮಾತೆತ್ತಿದ್ರೆ ಬೇರೆ ಬೇರೆ ಮಾತಾಡ್ತಾರೆ. ಇಲ್ಲಿ ಸೈನಿಕರಾಗಿದ್ದವರಿಲ್ವಾ? ಇವರು ದೇಶಕ್ಕಾಗಿ ಕಾಪಾಡ್ದ ಮಡಿಕೇರಿ ಅವರು ಕಾಪಾಡಿದಿಲ್ವಾ? ನಾವು ಕಳಿಸಿದ್ದೀವಿ 2018ರಲ್ಲಿ ಲ್ಯಾಂಡ್ಸ್ಲೇಪ್ ಆದಾಗ 100 ಲಾರಿ ಅಕ್ಕಿ ದವಸ ಧಾನ್ಯ ಕಳಿಸಿದ್ವಿ. ನಮಗೆ ಹೆಮ್ಮೆ ಇದೆ ಅದರ ಬಗ್ಗೆ. ಈ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ವೆಂಕಟರಾಜ್ ಜಿಲ್ಲಾಧಿಕಾರಿಗಳೇ ನಿಮ್ಮ ಗಮನಕ್ಕೆ ಬಂದಿದ್ದಾರೆ. ಕಳೆದ 15 ದಿನಗಳಿಂದ ಜಂಬೂರು ಬಾಣೆ ಜನ ಕಂಗಾಲಾಗಿದ್ದಾರೆ ಸೋಮವಾರಪೇಟೆಯಲ್ಲಿ. ಮಂತರ್ಗೌಡ್ರೆ MLA ಅವ್ರ ಜೊತೆ ಕೂತಿದ್ದೀರಾ ಅಥವಾ ಮುಖ್ಯಮಂತ್ರಿಗಳನ್ನು ಯಾರು ಏನು ಹೇಳ್ಬೇಡ್ರಪ್ಪ ಅಂತೇಳಿ ಡಿಫೆನ್ಸ್ ಆಡ್ತಾ ಇದ್ದೀರಾ BJPಯವರ ಬಾಲಿಂಗ್ಗೆ? ಸದನಕ್ಕೆ ಬರಬೇಕು ನಿಜ. ನೀವು ಕೂಡ ಹೊಸಬರಿಂದ ನೀವು ಹೇಳ್ಬೋದು. ತೋರಿಸ್ತಾ ಇದೀವಲ್ಲ ನಾವು. ಕೆಲವರಿಗೆ ನಮ್ಗೆ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ. ಸೋಮವಾರಪೇಟೆ ತಾಲೂಕು ಜಂಬೂರು ಬಾಣೆ ಜನ 384 ಶೌಚಗುಂಡಿ ಒಂದೇ 384 ಮನೆಗಳಿಗೆ. ಓಕೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅವರು ಫೋನ್ ಮಾಡಿದ್ದು ಅವ್ರು ಕಟ್ ಮಾಡಿದ್ರೆ ಬೇರೆ ವಿಚಾರ. ನಿಮ್ಮ ಗಮನಕ್ಕೆ ತಂದಿದ್ದೀವಿ ಸರ್. ಮತ್ತೊಮ್ಮೆ ವೆಂಕಟರಾಜ್ ಅವರೇ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಗಮನಕ್ಕೆ, ನೀವು ಕಾರ್ಯಕ್ರಮ ನೋಡ್ತಾ ಇದ್ದರೆ. ಸೋಮವಾರಪೇಟೆ ತಾಲೂಕು ಜಂಬೂರು ಬಾಣೆ ಜನ ಹೊಸದಾಗಿ ಆಮೇಲೆ ನಿಮಗೆ ಮಜಾ ಗೊತ್ತಾ? ಈ 384 ಮನೆಗಳನ್ನು ಕೂಡ ನಾವೇ ಓಪನಿಂಗ್ ಮಾಡಿಸಿಕೊಟ್ಟಿದ್ದು. ಈ 384 ಮನೆಗಳನ್ನು ಓಪನ್ ಮಾಡಿಸಿದ್ದು ಕೂಡ ನಾವೇ. ಅನು ಕಾರ್ಯಪ್ಪ ನಮ್ಮ ಜೊತೆ ಇದ್ದಾರೆ. ಅನು ಕಾರ್ಯಪ್ಪ ಅವರೇ, ಇದು ಹಿಂಗೇನಾಗಿದ್ರೆ ಮಡಿಕೇರಿ ಅಂತಂದರೆ ಏನೋ ಕರ್ನಾಟಕದ ಕಾಶ್ಮೀರ ಸ್ವರ್ಗ ಅಂತೆಲ್ಲ ಹೇಳ್ತೀವಲ್ವ, ನಮ್ಗೆ ಹೆಮ್ಮೆ ಇದೆ. ಇದೀಗ ನೋಡಿದರೆ ನರಕಕ್ಕಿಂತ ಕಡೆ ಇದೆ. ಆಮೇಲೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ಏನೂ ಮಾಡೋ ಸ್ಥಿತಿಯಲ್ಲಿಲ್ಲ. ಕೇಳ್ರಿ ಅಲ್ಲ, ಅಕ್ಕಪಕ್ಕದಲ್ಲಿ ಯಾರಾದರೂ ಪಾಪ ಸಮಾಜ ಸೇವಕರಿದ್ದರೆ ಒಂದು 4-5 ಟ್ಯಾಂಕರ್ ಪ್ರತಿದಿನ ಅಲ್ಲಿ ಹೋಗೋಂಗಾದರೂ ಮಾಡಿರಿ. ಮಾಡಲಿಕ್ಕಾಗಲ್ಲ. ಒಂದು ಜನ್ರೇಟ್ರ್ ಮಾಡೋಕ್ಕಾಗಲ್ವ ಅಟ್ಲೀಸ್ಟು? ಯಾವುದಾದ್ರೂ ಒಂದು ರೀತಿಯಲ್ಲಿ ಕರೆಂಟ್ ಬರುವಂಗೆ ಮತ್ತೊಂದು ಹಬ್ಬ ಹರಿದಿನಗಳು ಬಂದಾಗ ಮಾಡಲ್ವಾ? ಒಂದು ಸೊಲ್ಯೂಷನೇ ಇಲ್ಲ ಅಂತಂದರೆ ಯಾಕ್ರಿ ನೀವೆಲ್ಲ ಬೇಕು? ಬಿಟ್ಟು ಹೋಗ್ರಿ, ಮಾಡಿ ಇಲ್ಲ ನಡಿ ಅಂತ ಅದಕ್ಕೆ ಹೇಳ್ತಾ ಇರೋದು. ಬನ್ನಿ, ಅನು ಕಾರ್ಯಪ್ಪ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅನು ಕಾರ್ಯಪ್ಪ, ಓವರ್ ಟು ಯು. ಏನಾಗ್ತಾ ಇದೆ? ಏನಾದರೂ ಮಾಡ್ಬೋದು ಅಲ್ಲಿಗೆ? ಜಯಪ್ರಕಾಶ್, ಇದು ಇಲ್ಲಿ ಗಂಭೀರವಾದಂತ ಸಮಸ್ಯೆಗಳಿದ್ರು. ಇಲ್ಲಿ ಸಚಿವರು ಬಂದು ಕಳೆದ ಭಾನುವಾರ ಅಷ್ಟೇ ಸಚಿವರು, ಜಿಲ್ಲಾಧಿಕಾರಿಗಳು, ಶಾಸಕರು ಎಲ್ಲ ಹೋಗಿದ್ರು. ಎಲ್ಲ ಹೋಗಿ ಬಂದ್ರು ಕೂಡ 1% ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿ ಜನಸಂಖ್ಯೆ ಮಾಡಲನ್ನು ತೋರ್ಕೊಳ್ತಾ ಇದ್ದಾರೆ. ಇಲ್ಲಿ ಈಗ ಅಲ್ಲಿ ಚೆಸ್ಕಾಂ ಅಧಿಕಾರಿ ಹೇಳ್ದಂಗೆ ಇದುವರೆಗೆ ಮನೆ ಉದ್ಘಾಟನೆಯಾಗಿ 3 ವರ್ಷ ಆಯ್ತು, ಇದುವರೆಗೆ ಕರೆಂಟ್ ಸಮಸ್ಯೆ ಇರಲಿಲ್ಲ. ಈಗ ಒಂದು 15-20 ದಿವಸದಿಂದ ಕರೆಂಟ್ ಸಮಸ್ಯೆ, ಅದನ್ನ ಸರಿ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಈಗ ಮರ ಬೀಳುವಂತ ನೆಪ ಹೇಳ್ತಿದ್ದಾರೆ. ಆಗ ಹಿಂದೆ ಇದ್ದಂತ ಕರೆಂಟ್, ಈಗ ಮರ ಬೀಳೋ ನೆಪ 15 ದಿವಸ ನಿರಂತರವಾಗಿ ಕರೆಂಟ್ ಕಟ್ ಆಗುತ್ತಾ? ಈಗ ಕರೆಂಟ್ ಇಲ್ಲ ಅಂದ್ರೆ ಅವ್ರಿಗೆ ನೀರಿಲ್ಲ, ನೀರು ಪೂರೈಕೆ ಮಾಡುವಂತ ವ್ಯವಸ್ಥೆನೇ ಅದು ಟ್ಯಾಂಕರ್ಗಳಲ್ಲಿ ಜಿಲ್ಲಾಡಳಿತ ಮಾಡಬೇಕಾಗಿತ್ತು, ಅದನ್ನು ಮಾಡ್ತಾ ಇಲ್ಲ. ಇನ್ನೊಂದು ಆ ಸಸ್ಯಕ್ಕೆ ಪಿಟ್ಟುಗುಂಡಿ ಇದೆ, ಆ ಸಮಸ್ಯೆ, ಜನ ಬಿಟ್ಟು ಹೋಗೋದಕ್ಕೆ ತಯಾರಾಗಿದ್ದಾರೆ. ಇಲ್ಲಿ ಸ್ಮೆಲ್ ಇದೆ, ಇರ್ಲಿಕ್ಕೆ ಆಗ್ತಾ ಇಲ್ಲ, ಮನೆ ಒಳಗೆ ಬರ್ತಾ ಇದೆ ಅಂತ ಹೇಳಿ ಅದನ್ನು ಸರಿ ಮಾಡ್ತಾ ಇಲ್ಲ. ಎಲ್ಲವೂ ಮೊನ್ನೆ ನಾವು ಈ ಉಸ್ತುವಾರಿ ಸಚಿವರು ಬಂದಾಗ ಅವರ ಗಮನಕ್ಕೂ ತಂದಿದ್ದೀವಿ. ಆದ್ರೂ ಅವರು ಕೂಡ ಇದ್ರೊಳಗೆ ಇದುವರೆಗೆ ಏನು ಗಮನ ಹರಿಸಲು ಏನು ಮಾಡಿಲ್ಲ. ಈಗ ಇಷ್ಟು ಸಮಸ್ಯೆ ಅವರನ್ನು ಕಾಡ್ತಾ ಇದೆ. ಈಗ ಏನು ಮಾಡೋದು ಗೊತ್ತಿಲ್ಲ. ಈಗ ಮಳೆ ಇದ್ದಿದ್ದಕ್ಕೆ ಮಳೆ ನೀರನ್ನು ಹಿಡಿತಾ ಇದ್ದಾರೆ. ಮಳೆ ಇಲ್ಲ, ಬಿಸಿಲು ಬಂದು ಆತಂಕ ಶುರುವಾಗುತ್ತೆ ಅವರಿಗೆ. ನೋಡಿ, ಬೋಸರಾಜು ಮತ್ತು ಮಂತರಗೌಡ ಮೊನ್ನೆ ಬಂದಿದ್ದಾರೆ. ಬಂದುಬಿಟ್ಟು ಐ ಡೋಂಟ್ ನೋ, ಹಂದಿ ಮಾಂಸ ಎಲ್ಲ ಕೊಡ್ತಾರೆ, ಅಲ್ಲಿ ಹಂದಿ ಮಾಂಸ ಸಿಗುತ್ತೆ, ತಿಂದು ಹೋಗಿರ್ತಾರೆ ಅಷ್ಟೇ. ಚೇಕ್ ಕೊಟ್ಟು ಮಾಡ್ತೀನಿ ಯಾಕೆ ಮಾಡಿಲ್ಲ? ಸುಮ್ಮನೆ ಹಾರಕ್ಕೆ ವೇಸ್ಟ್ ರೀ, ಅದು ಖರ್ಚು ಸುಮ್ಮನೆ. ಆ ಹಾರ ವೇಸ್ಟ್ ಆಯ್ತಲ್ಲಿ, 2 ಹಂದಿನೂ ವೇಸ್ಟ್ ಆಗಿರ್ಬೋದು ಇವರು ಹೊಟ್ಟೆಗೆ ಹಾಕ್ಲಿಕ್ಕೆ. ಯಾವನಿಗೆ ಬೇಕ್ರಿ ಇಂಥವನ್ನೆಲ್ಲ? ಇಂಥ ರಾಜಕಾರಣಿ ಹಾಕಬೇಕು, ಇಂಥ ಅಧಿಕಾರಿಗಳು ಹಾಕಬೇಕು ನಮಗೆ. ಕಳೆದ 15 ದಿನಗಳಿಂದ ಮಡಿಕೇರಿ ಆ ಭಾಗದಲ್ಲಿ ಒಂದು ನೀರು ಪಾಪ ಒಳ್ಳೆ ಕ್ಯಾಸ್ಟವೇ ಪಿಕ್ಚರಲ್ಲಿ ನೀರು ಕುಡಿತಾನಲ್ಲ ಆ ಥರ ಹೋಗ್ಬಿಟ್ಟಿದೆ. ಸೋಮವಾರಪೇಟೆ ತಾಲೂಕು ಜಂಬೂರು ಬಾಣೆ ಜನ, ಮಂತರಗೌಡರು, ಬೋಸರಾಜ್ ಉಸ್ತುವಾರಿ ಸಚಿವರು, ವೆಂಕಟರಾಜ್ ಜಿಲ್ಲಾಧಿಕಾರಿಗಳು, ನಿರಂಜನ್ ಚೆಸ್ಕಾಂ JE, ಬಿದ್ದಪ್ಪ ಮಾದಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಬಿದ್ದಪ್ಪ ಅವರೇ, ಏನಾದರೂ ಪ್ರಯತ್ನ ಪಟ್ರಾ? ಯಾವ ಪಕ್ಷ ಗೊತ್ತಿಲ್ಲ ನೀವು,
ನಾಯಕರಿಗೆ ಶೋ ಆಫ್ ಮಾಡಲಿಕ್ಕೆ ಇರುತ್ತೆ ನಿಮಗೆಲ್ಲ. ಅಣ್ಣ ಬಂದರು ಅಂತ ಅಷ್ಟೇ ನೀವು ಮಾಡೋದು. ದೆಹಲಿಯಿಂದ ಯಾರೋ ಬಂದಿರ್ತಾರೆ, ಅವ್ರ ಮುಂದೆ ಹೋ ಪುಂಗಿ. ಜನಗಳ ಕೆಲಸ ಮಾಡಿರಿ. ದೆಹಲಿಯವರೆಲ್ಲ ನಿಮಗೆ ಅಧಿಕಾರ ಕೊಟ್ಟಿದ್ದು, ಅಲ್ಲಿ ಜನ ಅಧಿಕಾರ ಕೊಟ್ಟಿದ್ದು. ಮಾಡಿಲ್ಲ ಅಂತಂದರೆ ಇಷ್ಟೇ ಹೇಳಬೇಕು, ಡೌನ್ ಜಿಲ್ಲಾಡಳಿತ, ಮಡಿಕೇರಿ ಜಿಲ್ಲಾಡಳಿತ ಡೌನ್, ಮಡಿಕೇರಿ MLAಗಳು ಡೌನ್, ಮಡಿಕೇರಿ MP ಡೌನ್.